ವಿಜಯಪುರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾಗೇಂದ್ರ ಅವರ ರಾಜೀನಾಮೆ ಪಡೆಯದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಬಿಜೆಪಿ ನೀಡಿದೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಸ್ಫೋಟ. ಸಚಿವ ಬಿ. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಬೃಹತ್ ಪ್ರತಿಭಟನೆ. ವಿಜಯಪುರ ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ವಾಲ್ಮೀಕಿ ನಿಗಮದ ಅನುದಾನ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ಬಿಜೆಪಿ ಮುಖಂಡರು ಒತ್ತಾಯಿಸಿದರು. ನಾಗೇಂದ್ರ ಅವರ ವಿರುದ್ಧದ ಆರೋಪಗಳನ್ನು ಪ್ರಸ್ತಾಪಿಸಿದ ಸಂಸದ ರಮೇಶ ಜಿಗಜಿಣಗಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನೀಡಲಾಗುವ ಅನುದಾನ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿದರು. ವಾಲ್ಮೀಕಿ ನಿಗಮದ ಅನುದಾನ ದುರ್ಬಳಕೆ ಆರೋಪ ಎದುರಿಸುತ್ತಿರುವ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ ಅವರು, ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವವರೆಗೂ ಬಿಜೆಪಿ ಹೋರಾಟ ಮುಂದುವರಿಸಲಿದೆ ಎಂದು ಎಚ್ಚರಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಕೂಡ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಲ್ಲಿ ಮುಂದುವರಿಸಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ವಿಜಯಪುರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು, ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು, ಜಿಲ್ಲೆಯಾದ್ಯಂತ ಮೇವು ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಬೇಕು ಎಂಬ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟರು. ಮಾಜಿ ಸಚಿವ ಅಪ್ಪಾಸಾಹೇಬ ಪಟ್ಟಣಶೆಟ್ಟಿ ಸಚಿವ ಬಿ. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಚಿವ ಸ್ಥಾನದಿಂದ ಹಿಂದೆ ಸರಿಸಿದ್ದ ವ್ಯಕ್ತಿಯನ್ನೇ ಮತ್ತೆ ಸಂಪುಟಕ್ಕೆ ಸೇರಿಸಿರುವುದನ್ನು ಪ್ರಶ್ನಿಸಿದ ಅಪ್ಪಾಸಾಹೇಬ ಪಟ್ಟಣಶೆಟ್ಟಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಒಟ್ಟಿನಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ, ಬರ ಘೋಷಣೆ, ರೈತರ ಸಾಲ ಮನ್ನಾ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ವಿಜಯಪುರ ಬಿಜೆಪಿ ಹೋರಾಟದ ಕಹಳೆ ಮೊಳಗಿಸಿದೆ. ಸರ್ಕಾರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಬಿಜೆಪಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ರಮೇಶ್ ಜಿಗಜಿಣಗಿ ಸಾಹೇಬರು ಹಾಗೂ ವಿವೇಕಾನಂದ ಡಬ್ಬಿಯವರು ಹೇಳಿದಾಗೆ ಸರ್ಕಾರದಲ್ಲಿ ಒಂದು ಯಾವುದು ಸತ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ತೆಗೆದುಕೊಂಡಂತ ಮಂತ್ರಿಯನ್ನ ಕಳೆದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿದ್ದಾಗ ಅವ್ರು ತೆಗೆದು ಹಾಕೋರು. ಭ್ರಷ್ಟಾಚಾರ ಆರೋಪ ಬಂದಾಗ ತೆಗೆದು ಹಾಕಿದ ನಂತರ ಮತ್ತೆ ಅವರೇ ತಗೊಳ್ಳುವಂತ ಉದ್ದಟತನವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಹೊರಗೆ ಹಾಕಬೇಕು ಅನ್ನುವಂತ ಆಗ್ರಹವನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದ ಧರಣಿ ಹೋರಾಟ ಮುಖಾಂತರ ಇವತ್ತು ಮಾಡ್ತಾ ಇದೆ. ಇವತ್ತು ನಡೆಯುವಂತ ಅಸೆಂಬ್ಲಿಯಿಂದ ಅವರು ಹೊರಗಿಟ್ಟು ಅಸೆಂಬ್ಲಿ ನಡೆಸಬೇಕನ್ನುವಂತ ಆಗ್ರಹವನ್ನ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಮಾಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ಇವತ್ತು ತುತ್ತಾಗಿದೆ. ಹಿಂದಿನ ಒಂದು ಮಳೆಯನ್ನು ನಾವು ಈ ವರ್ಷದ ಗಣನೆ ತೆಗೆದುಕೊಂಡ ಬಹಳಷ್ಟು ಜನರು ತೊಂದರೆಯಲ್ಲಿ ಆತಂಕದಲ್ಲಿ ಬಿದ್ದಿದ್ದಾರೆ. ಬರಗಾಲ ಜಿಲ್ಲೆ ಘೋಷಣೆ ಮಾಡಬೇಕಂತ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹಲವಾರು ನ್ಯೂನತೆಗಳನ್ನು ಸರ್ಕಾರ ನೋಡಿದೀವಿ. ನನಗನ್ನಿಸ್ತದೆ ಏನ್ ಮಾತಾಡೋ ಉಪಯೋಗ ಇಲ್ಲಪ್ಪ ಅಂತ ಅನ್ಸಾದ. ಯಾಕಂದ್ರೆ ನಾವ್ ಎಷ್ಟು ಹೇಳಿದ್ರು ಅಷ್ಟೇ ಅದ. ಯಾಕಂದ್ರೆ ಇದು ಎಷ್ಟು ಸಲ ಇವತ್ತು ಸಿದ್ದರಾಮಯ್ಯ ಇದ್ದಕ್ಕರು ಹೋರಾಟ ಮಾಡಿದ್ರು. ಈಗ ಅದಕ್ಕೆ ಕೆಟ್ಟ ಪರಿಸ್ಥಿತಿ ಡಿ.ಕೆ. ಶಿವಕುಮಾರ್ ಕಾಲದಲ್ಲಿ ಬಂದಿದೆ. ಇವತ್ತು ಅವ್ರು ನೀವೇನ್ರ ರಾಮಚಂದ್ರಗಳು ಯಾರು ಗೊತ್ತವಲ್ಲ, ಯಾರು ಅವ್ರ ಶಿಷ್ಯರೇನ್ರಿ, ಅವ್ರ ಗುರು ಅಂದ್ರೆ ಅವೇನ್ ಕಿವಿ ಹಾಕೊಳಂಗಿಲ್ಲ. ಯಾಕಂದ್ರೆ ಪಾಣಿ ಮುಂದೆ ಕಿನ್ನೂರು ಬಾರಿಸಂಗ ಐತಿ ಅವಾಗ. ಅದಕ್ಕೆ ಅಲ್ಲಿ ಏನ್ ಕೇಳಿಸಿದ್ರೆ ಅವ್ರಿಗೆ ಏನ್ರಿ ತಿಳಿಬೇಕಲ್ಲ. ಅವ್ರ ಮನೆಗಳ ದೀಪ ಸಾಹೇಬ್ರ ಚರ್ಮ ಅದೇನಾರು ಹತ್ತಂಗಿಲ್ಲ. ಅದಕ್ಕೆ ಏನಾರೇ ಒಟ್ಟು ಸರ್ಕಾರ ಡಿಸಾಲ್ವ್ ಮಾಡತ್ತ ಒಂದು ಹೋರಾಟ ಮಾಡಿ, ಯಾರು ಮಂತ್ರಿ ತೆಗಿಯೋದಕ್ಕಿಂತ ಸರ್ಕಾರ ಕಿತ್ತೋಗೋದು ಕೊಟ್ಟು. ಇವತ್ತು ಮಣ್ಣಿನ ಇಂಡಿಗೆ ಬರಾತಿದ್ದೆ ಬಸ್ ಸ್ಟ್ಯಾಂಡ್ದಾಗ ಒಂದು ಯಾವ್ದೋ ಕಾರ್ಯಕ್ರಮ ನಾವು ಕಾಸುಗೌಡರು ಎಲ್ಲ ಕೂಡ ಹೆಣ್ಮಕ್ಳು ಇದ್ದೀವಿ. ಬಸ್ ಫುಲ್ ಆಗಿ ಮ್ಯಾಗ ಇರ್ಲಾತೀವಿ ಹೆಣ್ಮಕ್ಳು. ಇಟ್ಟಾಕ್ರಿ ಗದ್ದ ಏನ್ ಬಸ್ ಅಂದ್ರೆ ಬಸ್ಸೇ ಕಡಿಮೆ ಮಾಡಿಬಿಟ್ರಂತ. ಹೆಣ್ಮಕ್ಳು ಪುಗಟ ಇದು ಮಾಡಿ ಬಸ್ಸೇ ಕಡಿಮೆ ಮಾಡಿಬಿಟ್ರ. ಅಂದ್ರೆ ಒಂದರ ಕೊಟ್ಟಂಗ್ ಮಾಡಿ ಒಂದ್ ಕಸ್ಕೊಂಡ್ಬಿಡ್ತಾರ. ಇವತ್ತು ಜಿಲ್ಲೆಯಲ್ಲಿ ಹಲವಾರು ಕಡೆ ಬಂದ್ ನಮ್ ಜಿಗಜಿಣಗಿ ಸಾಹೇಬ್ ಭಾಷಣ ಮಾಡಿದ್ರೆ ಇಂಡ್ಯಾಗ ಒಬ್ಬ ಎದುರಿ ಬಂದ, ಡೋಲ್ ಬಂದಿಲ್ಲ, ಡೋಲ್ ಅಂದವ, ಡೋಲ್ ಸಾಹೇಬ್ ತಿಳಿಲಿಲ್ಲ. ನಾನು ಹೇಳಿದೆ ಡೋಲ್ ಅಂದ್ರೆ ಪೆನ್ಷನ್ ಕತ್ತರ ಸಾಹೇಬ್ ಕಡೆ ಹಳ್ಯಾಗ ಅಂತ ಹೇಳಿದೆ ನಾನು. ಅಂದ್ರೆ ಪೆನ್ಷನ್ ಬಂದಿರುತ್ತೆ ರೋಡ್ ಬಾಯಿ ಬಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತಿನ ಒಂದು ಸರ್ಕಾರದಲ್ಲಿ ಆಗಿದೆ. ಇವ್ ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಕೊಡ್ತೀವಿ ಮಾಡಿ ಓಟ್ ಹಾಕೊಂಡಾರ. ಆ ಗ್ಯಾರಂಟಿ ಒಂದು ಸರಿಯಾಗಿ ನೋಡ್ತಾ ಇಲ್ಲ. ಒಂದು ಸರಿಯಾದಂತ ಇನ್ಸೂರೆನ್ಸ್ಗಳು ಕ್ರಾಪ್ಗಳು ಇವೆಲ್ಲ ಸರಿಯಾಗಿ ನೋಡ್ತಾ ಇಲ್ಲ. ಇವತ್ತು ಹಲವಾರು ರಸ್ತೆಗಳು
ಈ ಮಾಡ್ಯಾರ ಅಂದ್ ಕೂಡ 1.5 ವರ್ಷ ಕಲಾಸ ಆಗಿರ್ತದೆ, ವರ್ಷನಾಗ ಕಲಾಸ ಆಗಿರ್ತದೆ. ರಮೇಶ್ ಕೃಷ್ಣ ಕೇಳ್ರಿ, ಅಫಜಲ್ಪುರ್ ರೋಡ್ ಮಾಡಿದ್ರು ಯಾಕೆ ರಮೇಶ್ ಆಕೋಪುರ ಸತಿ ಕಲಾಸ ರೋಡ್ ಇಲ್ಲ ಅಂದ್ರೆ ಅರ್ಧ ಕರ್ದ ಕಾಂಟ್ರಾಕ್ಟ್ ಇರ್ತಾನೋ. ಹಾ, ಕೇಂದ್ರ ಸರ್ಕಾರ ರೊಕ್ಕ ಸತಿ ಸ್ಟೇಟ್ದವ್ರಿಗೆ ತಿಲ್ಲಾಕತ್ತಾರ. ಹಿಂಗ ಇಂಥ ಸರ್ಕಾರ ಇಂಥ ಪರಿಸ್ಥಿತಿ ವರ್ಷಕ್ಕೆ ರಮೇಶ್ ಜಿಗಜಿನ್ ಸಾಹೇಬ್ರ ರಾಜಕೀಯ ಜೀವನದಲ್ಲಿ ನೋಡಿಲ್ಲ ಅಂತ ಅನಿಸ್ತದೆ. ಯಾಕೆ ಅವ್ರ ಹೆಸರು ನಮ್ಗಿಂತ 20-30 ವರ್ಷ ಸೀನಿಯರ್ ಅದ್ರ, ಅವ್ರ ಕಾಲದಾಗ ನೋಡಿಲ್ಲ, ನಮ್ಮ ಕಾಲ ನೋಡಕ್ ಸಿಗಂಗಿಲ್ಲ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ವಿಸರ್ಜನೆ ಆಗ್ಬೇಕು, ಹೊಸ ಚುನಾವಣೆ ಬರಬೇಕು, ಜನರು ತುದಿಗಾಲ ನಿಂತಾರೆ. ಇವತ್ತು ಸರ್ಕಾರ ಯಾವಾಗ ಈ ಸರ್ಕಾರವನ್ನು ಕಿತ್ತಾಕ್ಬೇಕು, ಯಾವಾಗ ಕಾಂಗ್ರೆಸ್ ಸರ್ಕಾರ ಕೆಡಬೇಕಂತ ಹೇಳಿ ಇವತ್ತು ತುದಿಗಾಲ ನಿಂತ ಸಂದರ್ಭದಲ್ಲಿ ಜನರ ಅಪೇಕ್ಷಿತಕ್ಕೆ ಸರ್ಕಾರ ಬರಬೇಕಾದ್ರೆ ಚುನಾವಣೆ ನಡೀಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾರೆ. ಇವತ್ತು ಇಂಥ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಪಂಚಾಯತಿಗಳಿಗೆ ಸರಿಯಾದಂತ ಅನುದಾನ ಇಲ್ಲ. ಇವತ್ತು 2 ವರ್ಷಗಟ್ಟಲೆ ಆಯ್ತು, 3 ವರ್ಷಗಟ್ಟಲೆ ಆಯ್ತು, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯತ್ತಿಲ್ಲ. ಚುನಾವಣೆ ನೆನಪಾಗ್ತದೆ, ಇನ್ನೊಂದ್ ಸ್ವಲ್ಪ ದಿನದಾಗ ಜಿಲ್ಲಾ ಪಂಚಾಯತ್ ಮೆಂಬರ್ ತಗೋತಾರೆ, ಸ್ವಲ್ಪ ತಿಳಿಸಿ ಹೇಳ್ಬೇಕಂತ ಹೊಸ ರಾಜಕಾರಣಿಗಳಿಗೆ. ಅಂತ ಪರಿಸ್ಥಿತಿ ಬಂದ್ರೆ 2-3 ವರ್ಷ ಇಟ್ಟು 3 ವರ್ಷ 4 ವರ್ಷ ಐತ್ರಿ, 5 ವರ್ಷ ಐತಿ ಅವಧಿ. ನಮ್ಗೆ ನೆನಪಾಗ್ಲಾಗ್ತದ 5 ವರ್ಷ ಇತ್ತು, ಇನ್ನೂ ತನ ಇವರು ಪ್ರತಿಯೊಂದ್ಸಲ ಕೋರ್ಟಿಗೆ ಹೋಗೋದು, ಡಿಲಿಮಿಟೇಷನ್ ಮಾಡ್ತಿದ್ರು, ಹೊಳೆ ಪೇಪರ್ ಒಯ್ದು ಕೊಡೋದು. ಇದ್ರಾಗ ಅಂದ್ರ ಜನರ ಹಿತನೂ ಕಾಪಾಡಲಿಲ್ಲ, ಜನರಿಗೆ ಸೌಲಭ್ಯನ ಕಸಿದುಕೊಂಡಾರ. ಭ್ರಷ್ಟಾಚಾರನು ಸಾಕಷ್ಟು ಇವತ್ತು ತಾಂಡವವಾಡ್ತಾ ಇದೆ. ಜೊತೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂತ ಜನರ ಆ ಹಕ್ಕನ್ನು ಸುಧಾ ಕಸಿದುಕೊಂಡಾರ ಅನ್ನುವಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ಸರ್ಕಾರ ತಕ್ಷಣದಲ್ಲಿ ಹೊರಗೆ ಹೋಗ್ಬೇಕಿಲ್ಲ, ಸರ್ಕಾರ ಹೋಗ್ಬೇಕನ್ನುವಂತ ಆಗ್ರಹವನ್ನು ಈ ಸಂದರ್ಭ ಮಾಡಿ ಇವತ್ತು ತಕ್ಷಣ ಬಿಜಾಪುರ ಜಿಲ್ಲೆಗೆ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಆ ಜೊತೆನೆ ಇವತ್ತು ಏನೋ ಡೆವಲಪ್ಮೆಂಟ್ ಬಿಜಾಪುರ ಜಿಲ್ಲೆಯಲ್ಲಿ ಅಡಿಗೆಲ್ಲು ಹಂಗ ಹಿಂಗ ಏನು ಕೇಳತ್ತಿಲ್ಲ. ಏನೋ ಸ್ವಲ್ಪ ಇವತ್ತು ಅಲ್ಲಿ ಅಡಿಗೆಲ್ಲು ಬಿಜಾಪುರ ನಮ್ಮ ಒಳಗೋಡ್ರಿಗೆ ಅವ್ರಿಗೆ ಕೇಳಿ ಏನ್ರಿ ಭಯಂಕರ ಉದ್ಘಾಟನೆ ನಡೆದಾವಲ್ಲ ಇಲ್ಲ ಕೇಳಿ. ಅದು ಕೇಂದ್ರ ಸರ್ಕಾರ ಅಮೃತ ಯೋಜನೆ, ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಯೋಜನೆ ಎಲ್ಲಿ MP ಅವ್ರ ಫೋಟೋ ಕಡೆಯಲ್ಲಿ MP ಅವ್ರ ಕರೆಯವಲ್ಲ. ಇಟ್ಟು ಸರ್ಕಾರದಾಗ ಎಲ್ಲೇ ಇಲ್ಲ. ಆ ಜಲಜೀವನ್ ಮಿಷನ್ ಅದು ಕೇಂದ್ರ ಸರ್ಕಾರ ಯೋಜನೆ, ಒಳಗೆ MLA ಎಲ್ಲಿ ಮತಕ್ಷೇತ್ರಕ್ಕೆ ಕರೆಯಂಗಿಲ್ಲ. ಬಿಜಾಪುರ ಸಿಟಿ ಹಿಡ್ಕೊಂಡು ಎಲ್ಲಿ ಕೂಡ ಕೇಂದ್ರ ಸರ್ಕಾರದ ಅನುದಾನಕ್ಕ MP ಅವ್ರಿಗೆ ಒಂದು ಮಾತು ಕೇಳಿ ಉದ್ಘಾಟನೆ ಮಾಡಬೇಕು. ಅವ್ರು ಕೇಂದ್ರ ಅನುದಾನ ಸಹಯೋಗದ ಅನ್ನುವಂಥದ್ದು ಕೂಡ ಸೌಜನ್ಯ ಕೂಡ ಸರ್ಕಾರದ ಪ್ರತಿನಿಧಿಗಳಿಗೆ, MLAಗಳಿಗೆ ಯಾರಿಗೂ ಕೂಡ ಇಲ್ಲ. ಇಟ್ಟು ಲಜ್ಜೆಗಳಿರುವಂತಹ ಸರ್ಕಾರವನ್ನ ನಾವು ಈ ಸಂದರ್ಭದಲ್ಲಿ ವಿರೋಧ ಮಾಡೋ ಜೊತೆನೆ ಈ ಸರ್ಕಾರವನ್ನ ತಕ್ಷಣ ಇವತ್ತು ಇನ್ನೂ ನಮ್ಮ ನೆನಪಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ 33% ಕೊಡ್ಬೇಕಂತೇಳಿ ಆ ಕಾನೂನು ತರುವುದ ವಿರೋಧ ಮಾಡುವಂತವ್ರು ಇವರು ರಾಜ್ಯದಲ್ಲಿ ಒಂದು ಮಹಿಳಾ ಮಂತ್ರಿಗಳನ್ನು ಮಾಡಿಲ್ಲ. ಇವರು ಎಷ್ಟು ಮಹಿಳೆಯರ ಪರವಾಗಿದ್ದಾರೆ, ಎಷ್ಟು ತಾಯಂದ್ರ ಪರವಾಗಿ. ಇವರೆಲ್ಲ ಯಾರು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೆ ನಾಯಕತ್ವ ಕೊಟ್ಟು ಒಂದು ಕುಟುಂಬ ಕೊಟ್ಟಾರ ಬಿಡ್ರಿ ಅನ್ನಂಗಿಲ್ಲ. ಆ ತಾಯಂದ್ರಿಗೆ ನ್ಯಾಯ ಕೊಡಾಕ್ತಾ ಇಲ್ಲ. ಅವ್ರು ಕೊಡುವಂತ ಏನು ಕೇಂದ್ರ ಸರ್ಕಾರ ತಂದಿತ್ತು ಬಿಲ್ ಮಂಡನೆ ಅದನ್ನ ವಿರೋಧ ಮಾಡಿದ್ರು. ಅವರು ನೆವ ಇಟ್ಕೊಂಡು ಯಾವುದೋ ನೆವ ಇಟ್ಕೊಂಡು ವಿರೋಧ ಮಾಡಿ ಆ ತಾಯಂದ್ರಿಗೆ ಕೂಡ ಇವತ್ತು ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ. ಇಡೀ ರಾಜ್ಯ ಸಂಪುಟದಲ್ಲಿ ಒಬ್ಬರು ಕೂಡ ಮಹಿಳಾ ಪ್ರತಿನಿಧಿಗಳಿಲ್ಲ. ಇದನ್ನು ಕೂಡ ನಾವು ಖಂಡಿಸ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಹಲವಾರು ವಿಷಯಗಳಿಗೆ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಸರ್ಕಾರ ವಿರೋಧವಾಗಿ ಇವತ್ತು ನಡೀತಿರುವಂತಹ ಧರಣಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದು ಅನ್ನುವಂತ ಮಾತನ್ನು ಹೇಳ್ತಂಗೆ ಒಂದಿಷ್ಟು ಎರಡು ಮಾತಿಗೆ ಹೋರಾಟದ ನಿರ್ಣಯದ ಅಂಗವಾಗಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇವತ್ತು ಸರ್ಕಾರದ ವಿರುದ್ಧ ಇಲ್ಲಿ ನಾವು ಘೋಷಣೆಯನ್ನ ಕೂಗ್ತಾ ಇಲ್ಲಿ ಕೊಡ್ತಿದ್ದೇವೆ. ಇದು ಸರ್ಕಾರ ಅನ್ನೋದು ನಮಗಂತೂ ಅರ್ಥ ಆಗ್ತಾನೆ ಇದೆ. ಸುಮಾರು 18 ವರ್ಷಗಳ ಕಾಲ ನಾವು ಇಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇವೆ. ಹಿಂದೆ ಯಾವತ್ತೂ ಕೂಡ ಸರ್ಕಾರಗಳು ಈ ರೀತಿ ಕಾಂಗ್ರೆಸ್ ಇದ್ರೂ ಕೂಡ ಇಂಥ ಹೊಲಸ ಸರ್ಕಾರ ಇರಲಿಲ್ಲ. ಇವತ್ತು ನೋಡ್ರಿ ಯಾವ ನ್ಯಾಯ ಹೇಳಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಈ ನಾಗೇಂದ್ರಪ್ಪನವರು ಮಾಡಿದ್ದು ನಿಜ ಅಂತೇಳಿ 185 ಕೋಟಿ ರೂಪಾಯಿ ಮಾಡಿರ್ತಕ್ಕಂಥ ಅವ್ಯವಹಾರ ನಿಜ ಅಂತೇಳಿ ಹೇಳಿ ಪುನಃ ಇವತ್ತು ಆ ಸರ್ಕಾರದಲ್ಲಿ ಮಂತ್ರಿ ಪದವನ್ನ ಕೊಡ್ತಕ್ಕಂಥ ಕೆಲಸವನ್ನ, ನಾಚಿಕೆಗೇಡಿ ಕೆಲಸವನ್ನ ಈ ಸರ್ಕಾರದಲ್ಲಿ ಆಗ್ಯದ.
ಇದಕ್ಕೆ ಯಾರು ಕೇಳೋರಿಲ್ಲ, ಇದಕ್ಕೆ ಯಾರು ಹೇಳೋರಿಲ್ಲ. ಇವತ್ತು ರಾಜ್ಯ ತುಂಬಾ ಬರಗಾಲ ಬಿದ್ದದ, ಜನ ಕುಡಿಲಕ್ ನೀರಿಲ್ಲ ಅಂತಾರ, ದನಗಳಿಗೆ ಮೇವಿಲ್ಲ ಅಂತಾರ, ಜನಗಳಿಗೆ ಕೆಲಸ ಇಲ್ಲ ಅಂತಾರ. ಅಂತದೆಲ್ಲ ಬಿಟ್ಟು ಈಗ ನೋಡ್ರಿ, ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರ, ಮುಂಜಾನೆ ಹೇಳೋಣ ಮುಸಲ್ಮಾನರು, ಮಧ್ಯಾಹ್ನ ಬ್ಯಾಕ್ವರ್ಡ್ ಕ್ಲಾಸ್, ಸಂಜಾದ ನಾವು ದಲಿತರು. ಬರೀ ಇದನ್ನ ಹೇಳ್ಕೊತಾ ಇರ್ತಾರ, ಮುಸಲ್ರು, ದಲಿತರು, ಹರಿಜನರು. ನಿನಗೆ ಅವರೇ ಬೇಕಾಗಿತ್ತು, ಅವ್ರ ರೊಕ್ಕನೇ ಲೂಟಿ ಮಾಡ್ಲಕ್ ನಿಮ್ಗೆ ಈ ಸರ್ಕಾರದಾಗ. ಬೇರೆ ಯಾರು ಸಿಗ್ಲಿಲ್ಲ ನಿಮ್ಗ. SC ST ಲೂಟಿ ಮಾಡಿದ್ರಿ, ದಲಿತರು 42,000 ಕೋಟಿ ಲೂಟಿ ಮಾಡಿದ್ರಿ. ಇವತ್ತು ನನ್ನ ಆಫೀಸ್ ಮುಂದೆ ಒಬ್ಬ MP ಆಗಿ ಪ್ರತಿ ವರ್ಷನೂ ನನಗೂ 5 ಕೋಟಿ ರೊಕ್ಕ ಕೊಡ್ತಿದ್ರಪ್ಪ. ನಾವು ಯಾರ್ಯಾರು ಪಾಪ ಅತ್ಯಂತ ಬಡವರು ಇರ್ತಾರ ಅವ್ರಿಗೆ ಬೋರ್ವೆಲ್ ಏನೇನೋ ಕೆಲಸಗಳನ್ನ ನಾವು ಮಾಡ್ತಿದ್ದೆವು. ಈಗ ನನ್ನ ಆಫೀಸ್ ಮುಂದೆ ದಿನ ಅವರೇ ಇರ್ತಾರೆ ಜನ, ನಮ್ಗ ರೊಕ್ಕ ಕೊಡಿಸ್ರಿ, ರೊಕ್ಕ ಕೊಡಿಸ್ರಿ. ಎಲ್ಲಿಂದ ಕೊಡಿಸೋದು ರೊಕ್ಕ? ನೋಡ್ರಿ, ಅಂತ ಅನ್ಯಾಯದ ಕೆಲಸ ಇದು. ಹೆಸರೇರಿ ಹೇಳೋದು ಇವ್ರದ್ದು ಹೇಳ್ತಾರ, ಲೂಟಿ ಹೊಡೆಯೋದಿಲ್ಲ ಅವ್ರದೇ ಲೂಟಿ ಹೊಡಿತಾರೆ. ಮತ್ತೆ ಬ್ಯಾರೆದವ್ರು ರೊಕ್ಕ ಇದ್ದಿದ್ದು ನ್ಯಾಯ ಇದು. ನೋಡ್ರಿ ಎಂತ ನ್ಯಾಯ. ಅದಕ್ಕಾಗಿ ನೋಡ್ರಿ, ನಾಗೇಂದ್ರಪ್ಪ ಅವ್ರನ್ನ ಪುನಃ ಮಂತ್ರಿ ಮಂಡಲ ಅಂತ ತಗೊಂಡ್ರು. ತಾವೇ ಹೇಳಿದ್ರು, ಇಲ್ಲ ಇವ ಕರಪ್ಷನ್ ಮಾಡದಂತೂ ನಿಜ ಅದ ಅಂತ ಹೇಳಿದ್ರಿ. ಮತ್ತ ಅವನ ಮಂತ್ರಿ ಮಾಡ್ತೀರಿ. ಯಾವ ನ್ಯಾಯ ಇರ್ಬೇಕು ನಿಜವಾಗಿ? ಎಲ್ಲಿವರೆಗೂ ಅವನ ನಾಗೇಂದ್ರಪ್ಪ ಬಿಟ್ಟು ಹೋಗೋದಿಲ್ಲ ಈ ಸರ್ಕಾರದಂದು ರಾಜೀನಾಮೆ ಕೊಟ್ಟು, ಅಲ್ಲಿವರೆಗೂ ಬಿಜೆಪಿ ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅಂತಕ್ಕಂಥ ಮಾತ ಬಹಳ ನಾನು ನೇರವಾಗಿ ಹೇಳಬೇಕಾಗ್ತದೆ ಸರ್ಕಾರಕ್ಕೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲ ನಾಟಕ ಬಿಡ್ರಿ, ಇದೆಲ್ಲ ಇದು ಬಿಟ್ಟು ಬಿಡ್ರಿ. ನೀವು ಬಹಳ ಏನ್ ತಿಳ್ಕೊಂಡಿರಿ, ಮುಸಲ್ಮಾನರು, ದಲಿತರು, ಹಿಂದುಳಿದವರು ಏನು ನಾವು ಗುತ್ತಿಗೆ ಹಿಡಿದಿರಿ? ನೀವು ಗುತ್ತಿಗೆ ಹಿಡಿದಿರಪ್ಪ, ಅವ್ರದೇ ತಿಂದು ಹೇಳಕತ್ತಿರಲ್ಲ ಸರ್ಕಾರದಾಗ. ಗುತ್ತಿಗೆ ಹಿಡಿದ್ರೆ ಪಕ್ಕ ಅವ್ರಿಗೆ ಚೊಲೋದರೆ ಮಾಡ್ರಿ. ಇಲ್ಲ ಅಂತಂದ್ರೆ ಬರೀ ಅವ್ರದೇನ ರೊಕ್ಕ. SC ST ತಿಂದ್ರಿ, ಮುಸಲ್ಮಾನರು ತಿಂದ್ರಿ, ಹರಿಜನರದ್ದು ತಿಂದ್ರಿ, ಏನೇನ್ ಮಾಡಿದ್ರು, ವಾಲ್ಮೀಕಿ ತಿಂದ್ರಿ. ಅವ ನೋಡ್ರಿ, ವಾಲ್ಮೀಕಿ 185 ಕೋಟಿ ಒಯ್ದ ಇಲೆಕ್ಷನ್ ಹಾಕ್ಯಾರಿ, ಅಕೌಂಟ್ಗೆ ಹಾಕ್ಯಾರ. ಅಕೌಂಟ್ನಾಗ ಬ್ಯಾಂಕ್ನಿಂದ ರೊಕ್ಕ ಕೊಟ್ಟಾರ್ರಿ. ಯಾವ ನ್ಯಾಯ ಇದು? ಇಂಥದ್ದು ಯಾವ ಹಿಂದೆ ಸರ್ಕಾರದಾಗ ಮಾಡಿದ್ರೆ ಇದು ಇಷ್ಟು ನಾಚಿಕೇಡಿ ಸರ್ಕಾರ ಇದು. ಅದಕ್ಕಾಗಿ ತಕ್ಷಣ ಆ ನಾಗೇಂದ್ರಪ್ಪ ಮೊದಲು ಮನೆಗೆ ಹೋಗ್ಬೇಕು. ಮನೆಗೆ ಹೋಗುತ್ತಾನ ನಾವ್ ಯಾರು ಬಿಡೋದಿಲ್ಲ ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ, ಮಾರಾಯಿಗೋಳ ಮಾಡೋದಿದ್ರೆ ಚಂದಾಗಿ ಕೆಲಸ ಮಾಡ್ರಿ, ಮಂತ್ರಿಕೆ ಮಾಡ್ರಿ. ಇಡೀ ರಾಜ್ಯದಾಗ ಜನ ಬಡವರು, ನೀರಿಲ್ಲ, ಕೆಲಸ ಇಲ್ಲ, ಏನಿಲ್ಲ ಅಂತ ಒದ್ದಾಡ್ತಾರ. ಅಂತದ್ರಾಗ ನೀವು ಇಂಥವೆಲ್ಲ ನಾಟಕ ಮಾಡ್ಕೊಂಡು ಕುಂತಿದ್ದೀರಿ. ನಿಮ್ಮ ನಾಟಕ ಇದೇನು ತಿಳಿಯಂಗಿಲ್ಲ ಅಂತ ಹೇಳಿ ತಿಳ್ಕೋಬೇಡ. ಇದೆಲ್ಲ ಇಡೀ ರಾಜ್ಯದ ಜನರಿಗೆ, ಇಡೀ ದೇಶದಾಗೂ ಕೂಡ ನೀವು ಬಹಳ ಪ್ರಸಿದ್ಧ ಆಗಿಬಿಟ್ಟಿರಿ. ಅಲ್ಲಿ ನೋಡ್ರಿ ಹೆಂಗದ, ಎಂತೆಂತಂದ್ರೆ ಆಡ್ಲಾಗತ್ತ ನೀವು ನೋಡಿರ್ಬೇಕು. ಅದಕ್ಕಾಗಿ ನಾಚಿಕೆ ಬರ್ತಕ್ಕಂಥ ಕೆಲಸ ಮಾಡೋದು ಬಿಡ್ರಿ. ಮಾಡೋದಿದ್ರೆ ಚಂದಾಗಿ ಮಾಡ್ರಿ, ವಾಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ನಿಮ್ಮನಿಗೆ ಹೋಡ್ರಿ. ಯಾರಿಗೆ ತಾಕತ್ತದ ಅವ್ರು ಸರ್ಕಾರ ನಡೆಸ್ತಾರ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಸಲ ಈ ಸರ್ಕಾರಕ್ಕೆ ಒಂದು ಹೆಂಗ ನಮ್ಮ ಇವರು ಡಬ್ಬಿಯವ್ರು ಹೇಳಿದ್ರಲ್ಲ, ನಿಮಗೆ ವಾರ್ನ್ ಮಾಡ್ತೇವಂತ, ಹಂಗ ನಾನು ಕೂಡ ಸರ್ಕಾರಕ್ಕೆ ಅದು ವಾರ್ನ್ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೆಮ್ಮೆ ಸಂಸದರಂತ ರಮೇಶ್ ಜಿಗಜಿಣಗಿ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲ ಬಿಜಾಪುರ ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಹೋರಾಟ ಎಲ್ಲಿವರೆಗೆ ಈ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡುವುದಿಲ್ಲವೋ, ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆ ಮಳೆ ಆಗದೆ ಬರಗಾಲಕ್ಕೆ ತುತ್ತಾಗ್ಯದ, ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ. ಎಲ್ಲಿವರೆಗೆ ನೀವು ಬಿಜಾಪುರ ಜಿಲ್ಲೆಯನ್ನ ಬರಗಾಲ ಘೋಷಣೆ ಮಾಡುವುದಿಲ್ಲವೋ, ಎಲ್ಲಿವರೆಗೆ ರೈತರ ಸಾಲ ಮನ್ನಾ ಮಾಡುವುದಿಲ್ಲವೋ, ಅಲ್ಲಿವರೆಗೆ ನಿರಂತರ ಹೋರಾಟ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡುವ ಮೂಲಕ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ BY ವಿಜೇಂದ್ರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇವತ್ತು ಯಾವ ಬಿ ನಾಗೇಂದ್ರ ಅವರು ಕಳೆದ ಸಂಪುಟದಲ್ಲಿ ಕೂಡ ತಮ್ಮ ಅವಕಾಶವನ್ನ, ತಮ್ಮ ಸಿಕ್ಕಂತ ಮಂತ್ರಿಯ ಪದವಿಯನ್ನ ದುರುಪಯೋಗಪಡಿಸಿಕೊಂಡು ರಾಜ್ಯದ ಬಡ ಜನರ ಏನು ಟ್ಯಾಕ್ಸ್ ಅನ್ನ
ಇವತ್ತು ದುರುಪಯೋಗ ಪಡ್ಕೊಂಡು ಇವತ್ತು ಚುನಾವಣೆಗೆ ಬಳಸ್ತಕ್ಕಂಥದ್ದು. ಇವತ್ತು ನನಗನ್ನಿಸ್ತದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಾಜೀನಾಮೆ ಮಾಡಿಕೊಟ್ಟಂತ ಬಿ ನಾಗೇಂದ್ರನ್ನ ಇವತ್ತು ನೀವು ಡಿ.ಕೆ. ಶಿವಕುಮಾರ್ ಸರ್ಕಾರ ಅವ್ರನ್ನ ವಾಪಸ್ ತಗೋತಂದ್ರ ಇವತ್ತು ಡೈರೆಕ್ಟ್ ಆಗಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬಿ ನಾಗೇಂದ್ರ ಅವರು ಇವತ್ತು ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ್ರು ಅಂತಕ್ಕಂಥ ಆರೋಪ ಇವತ್ತು ಮುಖ್ಯಮಂತ್ರಿ ಕೂಡ ನಾವು ಆರೋಪ ಮಾಡಕ್ ಕೊಡ್ತಾ ಇದ್ದೀವಿ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಈಗ ನಮ್ಮ ಮಾಜಿ ಶಾಸಕರಾದಂತ ಮಂತ್ರಿಗಾದಂತ ಅಪ್ಪಣ್ಣ ಹೇಳಿದಂಗ ಇವತ್ತು ಸರ್ಕಾರ ವಜಾ ಮಾಡ್ಬೇಕಂತಕ್ಕಂತ ಏನು ಆರೋಪ ಅದ, ಇವತ್ತು ನಿಜವಾಗಿ ಕೂಡ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನೀವೇ ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತಕ್ಕಂಥ ಒತ್ತಡವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲಿವರೆಗೆ ಬಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳೋದಿಲ್ವೋ ಅವಾಗ ನಿಮ್ಮ ರಾಜೀನಾಮೆ ಕೂಡ ನಮಗೆ ಕೊಡಿಸ್ಬೇಕಂತಕ್ಕಂಥ ಅನಿವಾರ್ಯ ಬರ್ತೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತೇನೆ. ಇವತ್ತು ಆ ನಿಗಮದ ಹಣವನ್ನು ಲೂಟಿ ಮಾಡಿದಂತ ಬಿ ನಾಗೇಂದ್ರ ಅವರ ಹಣವನ್ನು ಲೂಟಿ ಮಾಡಿರಂದ್ರ ನಿಮ್ ಉದ್ದೇಶ ಏನದ ಅಂದ್ರೆ ಏನ್ ಮಂತ್ರಿ ಮಂಡಲ ರಚನೆ ಮಾಡಿರಿ, ಎಲ್ಲ ಮಂತ್ರಿಗಳು ಲೂಟಿ ಮಾಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕೋಸ್ಕರ ನೀವು ಲೂಟಿ ಮಾಡಿ ನನಗಷ್ಟು ನಿಂಬಾಚಕತ್ತೆ ಅಂತಕ್ಕಂಥ ಏನ ಉದ್ದೇಶ ಐತೆ ಅಂತಕ್ಕಂಥ ಮಾತನ್ನ ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ಬೇಕಾಕೈತಿ. ಮುಖ್ಯಮಂತ್ರಿಯವರು ಇವತ್ತು ಅವ್ರ ಮಾತು ಹೆಂಗ್ ಮಾತಾಡ್ತಾರಂದ್ರ ನನಗ ಅನ್ಸಕತೈತಿ ಇವತ್ತು ಇವ್ರೇನ ಮುಖ್ಯಮಂತ್ರಿನು ಮುಖ್ಯಮಂತ್ರಿ ಚಂದ್ರು ಇದ್ರಲ್ಲ, ಅವ್ರ ಚಂದ್ರ ಅವ್ರ ಮುಖ್ಯಮಂತ್ರಿ ಇರಲಿಲ್ಲ, ಅದೆಲ್ಲರೂ ಅವ್ರ ಮುಖ್ಯಮಂತ್ರಿ ಅಂತಿದ್ರು. ನನಗ ಅನ್ಸಕತೈತಿ ಈ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅನ್ಸಕತ್ತಿಲ್ಲ. ಯಾಕಂದ್ರ ಇವರ ಪ್ರತಿಯೊಂದು ಹೇಳಿಕೆಗೆ ಹೆಂಗದಾವಂದ್ರ ಒಂದು ನಾಟಕ ಕಂಪನಿ ಒಳಗೆ ನಾಟಕ ನೋಡ್ತಿರ್ತೀವಿ ನಾವು, ಹಂಗ ನೀವು ನಾಟಕದಾಗ ಮುಖ್ಯಮಂತ್ರಿ ಪಾತ್ರ ಮಾಡಿದಂಗ ಮಾತ್ರ ಬರ್ತಾವ ಮಾತುಗಳೇ ನಾಟಕದ ಮಾತುಗಳು. ಕೃತಿಯಲ್ಲೇ ತಮ್ಮ ಕೆಲಸ ಹೆಂಗದಾವಂದ್ರ ರಾಜ್ಯದ ಜನರ ಕುತ್ತಿಗೆ ಮೇಲೆ ಕಾಲಿಟ್ಟು ಸರ್ಕಾರ ನಡೆಸ್ತಕ್ಕಂತ ಒಂದು ಎಚ್ಚರಿಕೆಯನ್ನು ಮಾತು ನಡೆಸ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಬೇಕಾಕೆ. ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬರಗಾಲ ಬಿದ್ದೈತಿ, ಬೆಳೀತಾ ಇಲ್ಲ. ತಾವೆಲ್ಲ ನೋಡಿದ್ರಿ, ತಮ್ಮ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಎಂ.ಬಿ. ಪಾಟೀಲ್ ಸಾಹೇಬರು ಕೂಡ ಬಿಜಾಪುರ ಜಿಲ್ಲೆಲ್ಲ ತಿರುಗಾಡಿ ರೈತರಿಗೆ ಭೇಟಿ ಮಾಡಿದಾರ, ಸಮೀಕ್ಷೆ ಮಾಡಿದಾರ. ಆದ್ರೆ ಅವ್ರಿಗೆ ಗೊತ್ತಾಗೈತಿ ಇವತ್ತ ಬಿಜಾಪುರ ಜಿಲ್ಲೆ ಬರಗಾಲದ ಅತ್ಯಕ್ಷೆ ಅಂತ. ರೈತರ ಕಷ್ಟದಾಗ ಐತೆ ತಿಂಗೆಲ್ಲ ಗೊತ್ತಾಗೈತಿ. ಸಾಕಷ್ಟು ತಮ್ಮ ಮಾಧ್ಯಮದಾಗ ಹೇಳಿದ, ಹೌದು ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ, ರೈತರ ಹಾನಿ ಅಂತ ಎಂ.ಬಿ. ಪಾಟೀಲ್ ಹೇಳಿದಾರ. ಅಂದ್ರೆ ಯಾವಾಗ ನೀವು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ ಅಂತ ಎಂ.ಬಿ. ಪಾಟೀಲ್ ಹೇಳ್ತೀನಿ ನಾನು, ಎಂ.ಬಿ. ಪಾಟೀಲ್ ರೇ ನೀವು ಇವತ್ತು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ ಎಂ.ಬಿ. ಪಾಟೀಲ್ ರೇ ನೀವು ಬಿಜಾಪುರ ಜಿಲ್ಲೆಯನ್ನು ಘೋಷಣೆ ಮಾಡದೆ ಹೋದ್ರ ಇವರ ಆರೋಪವನ್ನ ನಾವು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ನಾವು ರಾಜ್ಯ ಕೊಡೋದಿಲ್ಲ. ಆರೋಪನ್ನ ನಿಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಕಾಂಗ್ರೆಸ್ನ ಏನು ಮತಕ್ಷೇತ್ರದ ಕೆಲವು ಮತಕ್ಷೇತ್ರ ಮಂತ್ರಿ ಎಂ.ಎಲ್.ಎ ಆಗಿರಿ, ಇದರ ಜವಾಬ್ದಾರಿಯನ್ನು ಹೊರಬೇಕು. ನೀವು ಬಿಜಾಪುರ ಜಿಲ್ಲೆಗೆ ನಿಜವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಜನರ ಬಗ್ಗೆ ನಿಮಗೆ ಕಳಕಳಿ ಇತ್ತಂದ್ರ ಏನ್ ಬಿಜಾಪುರ ಜಿಲ್ಲೆ ಏನು ಕಾಂಗ್ರೆಸ್ನ ಶಾಸಕರಾಗಿರಿ, ಏನ್ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರಿ, ನೀವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದ್ರ ನೀವು ಬಿಜಾಪುರ ಜನರ ಮತದಿಂದ ಆರಿಸಿ ಬಂದಿದ್ದೀರಿ. ಬಿಜಾಪುರ ಜನರಿಗೆ ಕಳಕಳಿ ಇತ್ತಂದ್ರ ನೀವು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಮಾನ್ಯ ಮಂತ್ರಿ ಸಿಗಲಾರ್ದ ರಾಜೀನಾಮೆ ಕೊಟ್ಟಿದ್ರಲ್ಲ, ನಿಮಗೆ ವೈಯಕ್ತಿಕವಾಗಿ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ, ನಿಮ್ ವೈಯಕ್ತಿಕವಾಗಿ ನಿಮ್ಮ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ ಅಂದ್ರೆ ಇವತ್ತು ರೈತರ ಬದುಕು ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ಜನರ ರೈತರ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಇನ್ಶೂರೆನ್ಸ್ ಕೂಡ ಕಂಪನಿಗಳು ಕೂಡ ಇವತ್ತು ನಿಮ್ಮ ರಾಜ್ಯ ಸರ್ಕಾರ ಆಡಳಿತ ತೆಗೆದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ರೈತರಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಳೆದ ಸಲ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರ ಏನ್ ಇನ್ಶೂರೆನ್ಸ್ ಕಟ್ಟಿದ್ರು, ಆ ಇನ್ಶೂರೆನ್ಸ್ ಕ್ಲೇಮ್ ಕೂಡ ಮುಗಿದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ಕೂಡ ತಯಾರಿದ್ರು ಕೂಡ ಇವತ್ತು ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಕಂಪನಿ ದುಡ್ಡ ಕೊಡಾಗ್ತಾ ಇರಲಿಲ್ಲ. ಕಾರಣ ಇಷ್ಟ, ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅದ, ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅದ. ಇದೇನಾರ ದ್ರಾಕ್ಷಿ ಇನ್ಶೂರೆನ್ಸ್ ಬಂಧುಗಳು ಸರಿಯಾಗಿ ರೈತರಿಗೆ ಕೊಟ್ಟು ಬಿಟ್ಟು ಅಂದ್ರೆ ನಮ್ಮ ಹೆಸರು ಡೌನ್ ಆಕೈತೆ ದೇಶದಿಂದ ನಿಮ್ ಕೈಯಾಗ ಆಡಳಿತ ಕೊಟ್ಟು ಅಧಿಕಾರ ಕೊಟ್ಟು ಕೆಲಸ ಹಚ್ಚಿದ್ರ ಆ ನಿಮ್ಮೊಂದು ಸ್ವಾರ್ಥಕ್ಕಾಗಿ ಬಿಜಾಪುರ ಜಿಲ್ಲೆಯ ಆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಕಂಪನಿ ಹಣ ಕೊಡ್ಲಿಕ್ಕೆ ಕೂಡ ನೀವು 4-5 ತಿಂಗಳು ಲೇಟ್ ಮಾಡಿದ್ರಿ.
ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಕೃಷಿ ಇಲಾಖೆಯಲ್ಲಿ ತಮಗೆ ಗೊತ್ತದ, ಇವತ್ತು ಸರ್ಕಾರ ಬಂದು 3 ವರ್ಷ ಆಯ್ತು. ಕೃಷಿ ಬಿಜಾಪುರ ಜಿಲ್ಲೆ ಬರಗಾಲ ಪರಿಸ್ಥಿತಿ ಇರ್ತದಂತಕ್ಕಂಥ ಗೊತ್ತಿದ್ರು ಕೂಡ ಇವತ್ತು ಹನಿ ನೀರಾವರಿ ಇರ್ಬೋದು, ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನ ಕಳೆದ 30-40 ವರ್ಷ ಧಾರಾಕಾರ ಸಿಗ್ತದ ರೈತರಿಗೆ. ಆದ್ರೆ ಇವತ್ತ ಯಾರು ಒಬ್ಬರು ಸ್ಪ್ರಿಂಕ್ಲರ್ ಸಿಗಂಗಿಲ್ಲ, ಒಂದು ಡ್ರಿಪ್ ಮಾಡ್ಬೇಕಾಗಲ್ಲ, ಒಂದು ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ ಸಿಗ್ತಾ ಇಲ್ಲ. ಇವತ್ತು ರೈತರ ಪರಿಸ್ಥಿತಿಯನ್ನ ರೋಡಿಗೆ ತಂದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನೀವೆಲ್ಲಾ ರೈತರ ಮಕ್ಕಳು ಹೋಗ್ತೀರಿ. ಇವತ್ತು ನಾ ಎಚ್ಚರ ಮಾಡ್ತೀವಿ, ನಮ್ಮ ಹೋರಾಟ ಎಲ್ಲಿವರೆಗೆ ನಮಗೆ ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ರೈತಾಪಿ ರಾಜ್ಯ ಇದು. ನಮ್ಗೆ ಗೊತ್ತಾರ ಬಿಜಾಪುರ ಜಿಲ್ಲೆ ರಾಜ್ಯದಲ್ಲಿನ ಇವತ್ತು ಕೃಷಿ ಪ್ರೊಡಕ್ಷನ್ದಲ್ಲಿ ಬಿಜಾಪುರ ಜಿಲ್ಲೆ 2ನೇ ಸ್ಥಾನದಾಗದ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಗುಡ್ಡುಗಾಡಿನ ಪ್ರದೇಶ ಅಲ್ಲ, ಇಲ್ಲಿ ಬಂಜಾರ ಭೂಮಿ ಇಲ್ಲ. ಇಲ್ಲಿ ಏನ್ರ ಇದ್ದಂದ್ರೆ ಫಲವತ್ತಾದ ಭೂಮಿ ಜಿಲ್ಲೆ ಒಳಗೆ. ಆದ್ರಿಂದ ಬಿಜಾಪುರಕ್ಕೆ ಕೃಷಿ ಹೆಚ್ಚು ಒತ್ತಡ ಕೊಡ್ತಕ್ಕಂತ ಜವಾಬ್ದಾರಿ ಹೊಡಬೇಕು. ಇವತ್ತು ನೀರಾವರಿ ಯೋಜನೆ ಕೂಡ ಇವತ್ತು ವಿಫಲ ಆಗಿದೆ. ಕಳೆದ 3 ವರ್ಷ ಆಯ್ತು ಹೋಗಡೆ ಸಂತರಿಸಬೇಕಾದ ನಿಮಗೆ. ಇವತ್ತು ಆಲಮಟ್ಟಿ ಅಣೆಕಟ್ಟು 3ನೇ ಹಂತ ಮುಗಿತಂದ್ರೆ ಇವತ್ತು ಸುಮಾರು 3,57,000 ಹೆಕ್ಟರ್ ನೀರಾವರಿ ಆಗ್ತದೆ. ಅಂದ್ರೆ 8 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಇಲ್ಲಿವರೆಗೆ ಬಿಜಾಪುರ ನೀರಾವರಿ ಆಗೇ ಇಲ್ಲ. ಯಾರು ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀರಾವರಿ ಮಾಡಿ ನಾವು ಉಸ್ತುವಾರಿ ನೀರಾವರಿ ಮಾಡಿ ತಗೋತೀರಿ, ಆದ್ರೆ ಬಿಜಾಪುರ ಜಿಲ್ಲೆ ನೀರಾವರಿ ಆಗೇ ಇಲ್ಲ. ಇದು ಕಳೆದ 60 ವರ್ಷ ಲೆಕ್ಕ ತಗೊಂಡ್ರೆ ಬಹಳ 80,000 ಎಕರೆ ಹೆಕ್ಟರ್ ನೀರಾವರಿ ಐತಿ ಇವತ್ತಿಗೆ. ಆದ್ರೆ ಆಲಮಟ್ಟಿ ಅಣೆಕಟ್ಟಿನ ಒಂದು ಕಾರ್ಯಕ್ರಮ 3ನೇ ಹಂತ ಮುಗೀತಂದ್ರ ಕೃಷ್ಣಾಂಬೇಡ್ಕರ್ ಅಂತ 3ನೇ ಹಂತ ಮುಗೀತಂದ್ರ 3,57,000 ಅಂದ್ರೆ 8 ಲಕ್ಷ ಎಕರೆ ನೀರಾವರಿ ಆಗ್ತೈತಿ. ಇದು ಮೊದಲನೇ ಬಿಟ್ಟು ಇದಕ್ಕೆ ನೀವು ಹೆಚ್ಚು ಒತ್ತ ಕೊಡಬೇಕು. ಇವು ಸಾಕಷ್ಟು ರೈತರ ಜಮೀನು ಹೋಗೋದಾಗ್ಯಾವ, ಹಣ ಕೊಡ್ತಾ ಇಲ್ಲ. ಇವತ್ತು ಅಲ್ಲಿ ಬಿಡದಿಗೆ ಅಲ್ಲಿ 3 ಕೋಟಿ ಕೊಡ್ತೇವೆ ಜಮೀನು ಕೊಡ್ಬೇಕು ಅಂತ ಸರ್ಕಾರ. ಇವತ್ತು ಬಿಜಾಪುರ ಜಿಲ್ಲೆ ಜಮೀನು ಏನಾಗಿದೆ? ಇವತ್ತು ರಾಜ್ಯದಲ್ಲಿ ನಾವು 1 ನಂಬರ್ ಇರ್ತಕ್ಕಂಥ ಜಿಲ್ಲೆ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನದಲ್ಲಿ ಇಂಥ ಫಲವತ್ತಾದ ಭೂಮಿಗೆ 30 ಲಕ್ಷ ಕೊಡ್ತೀವಿ, 25 ಕೊಡ್ತೀವಿ ಅಂತಕ್ಕಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಬಿಡದಿ ಯಾಕೆ 83 ಕೋಟಿ ಕೊಡ್ತೀರಿ? ಈ ರೈತ ಪಾಪ ಮಾಡ್ಯಾರ ನಿಮ್ಗೆ. ಇದನ್ನ ಯಾರು ಕೇಳಬೇಕು? ನಮ್ಮ ಅಧಿಕಾರದಿಂದ ಕಲಿಸಿದ ಕಾಂಗ್ರೆಸ್ ಶಾಸಕರು, ಇವತ್ತು ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿಗಳು ಇದನ್ನು ಕೇಳಿ ಈ ನಮ್ಮ ಅದು ವಿಶೇಷವಾಗಿ ಉಸ್ತುವಾರಿ ಮಂತ್ರಿ ಇರ್ತಕ್ಕಂಥ ಬಹಳಷ್ಟು ಏರಿಯಾ ಮುಳುಗಡೆ ಇರೋದ್ರಿಂದ ನಾವು ಅವರಿಗೆ ಮನವಿ ಮಾಡಿರ್ತಕ್ಕಂಥ ಭ್ರಷ್ಟ ಸಂಪುಟ ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟವನ್ನು ಮಾಡುವುದರ ಮುಖಾಂತರ ವಿಜಯಪುರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಸನ್ಮಾನ್ಯ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಗುರ್ಲಿಂಗಪ್ಪ ಅಂಗಡಿ ಅವರ ನೇತೃತ್ವ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿಂದಿನ ಕೇಂದ್ರದ ಸಚಿವರು, ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರ ನೇತೃತ್ವ, ಹಿಂದಿನ ರಾಜ್ಯದ ಸಚಿವರು, ವಿಜಯಪುರ ನಗರದ ಹಿಂದಿನ ಶಾಸಕರಾಗಿರ್ತಕ್ಕಂಥ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರ ನೇತೃತ್ವ, ಸಿಂದಗಿ ಕ್ಷೇತ್ರದ ಹಿಂದಿನ ಶಾಸಕರಾಗಿರ್ತಕ್ಕಂಥ ರಮೇಶ್ ಮುಷ್ಕೂರ್ ಅವರ ನೇತೃತ್ವ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅರುಣ್ ಶಾಪುರ್ ಅವರ ನೇತೃತ್ವ, ವಿಜಯಗೌಡರು ಹಾಗೂ ಜಿಲ್ಲೆಯ ನಮ್ಮ ಎಲ್ಲ ನಾಯಕರ ನೇತೃತ್ವದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧವಾಗಿ ಇಂಡಿ ಮಂಡಲ್ ವತಿಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ, ಮಹಿಳಾ ಮೋರ್ಚಾದ ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ರಾಜ್ಯದಲ್ಲಿ 187 ಕೋಟಿ ಹಗರಣವನ್ನು ಮಾಡಿ ಬಿ ನಾಗೇಂದ್ರ ಅವರನ್ನ ಕಾಂಗ್ರೆಸ್ಸಿನ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ವಿಧಾನಸಭೆ ಹೌಸಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ನಮ್ಮಿಂದ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಪಿಕೊಂಡು ಅವರನ್ನ ಬಿ ನಾಗೇಂದ್ರ ಅಂತಕ್ಕಂಥ ಸಚಿವನ
ರಾಜೀನಾಮೆ ತೆಗೆದುಕೊಂಡು ಹೊರಗೆ ಕಳಿಸಿರ್ತಕ್ಕಂಥವ್ರನ್ನ ಇವತ್ತು ಕೋತ್ವಾಲ್ ರಾಮಚಂದ್ರರ ಶಿಷ್ಯನ ನೇತೃತ್ವದ ಸರ್ಕಾರದಲ್ಲಿ ಮತ್ತೆ ಅವರಿಗೆ ಸಚಿವ ಸ್ಥಾನ ಕೊಡುವುದರ ಮುಖಾಂತರ ಈ ರಾಜ್ಯದ ಜನ ನಂಬಿ ಏನು ಓಟ್ ಹಾಕಿದ್ರು ಅವರೆಲ್ಲರಿಗೂ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರವ ಇವತ್ತು ಕರ್ನಾಟಕದಲ್ಲಿ ರಾಜ್ಯಭಾರ ನಡೆಸ್ತಾ ಇದೆ. ಮಾನ್ಯ DK ಶಿವಕುಮಾರ್ ಅವರೇ, ಒಂದು ಕಡೆ ಬಹಳ ಆಧ್ಯಾತ್ಮಿಕವನ್ನು ಹೇಳಿ ವೈಭವೀಕರಣ ಮಾಡಿ ಮುಖ್ಯಮಂತ್ರಿ ಹಾಕಿದ್ದೀರಿ. ಇನ್ನೊಂದು ಕಡೆ ಈ ರಾಜ್ಯದಲ್ಲಿರ್ತಕ್ಕಂಥ ಜನರ ಹಣವನ್ನ ನಿಮ್ಮ ಹೈಕಮಾಂಡಿಗೆ ನೀಡೋದ್ರ ಮುಖಾಂತರ ತೆಲಂಗಾಣದಲ್ಲಿ ಚುನಾವಣೆ ಮಾಡುವುದಕ್ಕೆ ಹಣ ಸಾಗಿಸುವ ಮುಖಾಂತರ ಕಲಬುರಗಿ ಮತ್ತು ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆಗೆ ಹಣವನ್ನು ಸರ್ಕಾರದಿಂದ ತೆಲಂಗಾಣದಲ್ಲಿರ್ತಕ್ಕಂಥ ಪೆಟ್ರೋಲ್ ಪಂಪ್ಗಳಿಗೆ, ಜ್ಯುವೆಲರಿ ವ್ಯಾಪಾರಸ್ಥರಿಗೆ ಸರ್ಕಾರದ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಚುನಾವಣೆ ಮಾಡಿರ್ತಕ್ಕಂಥವ್ರು. ಅದರ ಜೊತೆಗೆ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಹಿಂಬಾಲಿನ ಮುಖಾಂತರ ಹಣವನ್ನ ಸಂದಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ಕಾರ ನಡೆಸುವುದಕ್ಕೆ ಪ್ರಮಾಣ ವಚನ ಮಾಡಿ ನೀವು ಸರ್ಕಾರವನ್ನ ರಚನೆ ಮಾಡಿದ್ದೀರಿ. ಇನ್ನೊಂದು ಕಡೆ ರಾಜ್ಯದಲ್ಲಿ ಸ್ವತಂತ್ರ ಭಾರತ ನಂತರ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ SC ST ಹಿಂದುಳಿದ ಸಮುದಾಯದ ಹಣವನ್ನ ನಿಮ್ಮ ರಾಜಕೀಯ ಬಳಸುವ ಮುಖಾಂತರ ಕಳೆದ 3 ವರ್ಷಗಳಲ್ಲಿ ಆ ಸಮುದಾಯಗಳನ್ನ ಮತ್ತೆ 20 ವರ್ಷಗಳ ಕಾಲ ಹಿಂದುವೈತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ರಾಜ್ಯದಲ್ಲಿ SC ST ಹಿಂದುಳಿದ ವರ್ಗದ ಜನ ನಿಶ್ಚಯ ಮಾಡಿದ್ದಾರೆ. ನಿಶ್ಚಯ ಮಾಡಿದ್ದೀವಿ. ನೀವೇನಾದ್ರೂ ನಿಮ್ಮ ಸಂಪುಟದಲ್ಲಿರ್ತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆ ತಗೊಳ್ಳದಿದ್ರೆ ಇನ್ನೂ भारत माता की भारत माता की भारतीय जनता पक्षಕ್ಕೆ भारतीय जनता पक्षಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಈ ಸರ್ಕಾರ ಎಂತವಲ್ಲವ, ಹಣವನ್ನು ನುಂಗುವ ಬಾಲಿ ದೆವ್ವ. ನಮ್ಮ ಈ ಸರ್ಕಾರ ಎಂತವಲ್ಲವ, ಕರ್ನಾಟಕ ಸರ್ಕಾರ ಎಂತವಲ್ಲವ, ಕಾಂಗ್ರೆಸ್ ಸರ್ಕಾರ ಎಂತವಲ್ಲವ, ಕರ್ನಾಟಕ ಸರ್ಕಾರ ಎಂತವಲ್ಲವ, DK ಸರ್ಕಾರ ಎಂತವಲ್ಲವ, ಕಾಂಗ್ರೆಸ್ ಸರ್ಕಾರ ಎಂತವಲ್ಲವ. ಕಿಕ್ ಔಟ್, ಕಿಕ್ ಔಟ್, ಕಿಕ್ ಔಟ್, ಕಿಕ್ ಔಟ್. ಕರಪ್ಟ್ ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್. ಭ್ರಷ್ಟ ಮಂತ್ರಿಗಳಿಗೆ, ಭ್ರಷ್ಟ ಮಂತ್ರಿಗಳಿಗೆ, ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರೇ, ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರೇ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ರಮೇಶ್ ಜಿಗರಿ ಅವರಿಗೆ, ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಬಿಡಿ, ಕೈ ಬಿಡಿ.
ಭಾರತೀಯ ಜನತಾ ಪಕ್ಷಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಮಾತಾಡಬೇಡ. ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ. ಈ ಆಷಾಢದಲ್ಲಿ ಶುಭ ಲಾಭಗಳೊಂದಿಗೆ ನಿಮ್ಮ ಸಂಭ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸಿ. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 30% ವರೆಗೆ ರಿಯಾಯಿತಿ ಮತ್ತು ವಜ್ರಾಭರಣಗಳ ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ ಪಡೆಯಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಮಾತ್ರ.